ಸುಮಾರು 40 ವರ್ಷದಿಂದ ಇಲ್ಲೇ ಇದ್ದಾರೆ. ಎಲ್ಲ ಲೈಸೆನ್ಸ್ ಇದ್ದು ಈ ತರ ಮಾಡಿ ವಿತೌಟ್ ನೋಟಿಸ್ ಕೊಟ್ಟು ಈ ತರ ದೌರ್ಜನ್ಯ ಮಾಡಿದ್ರೆ ಯಾರು ನಮ್ಗೆ ಇದು ಕೊಡ್ತಾರೆ ಹೇಳಿ? ನಮ್ಗೆ ನ್ಯಾಯ ಕೊಡೋರು ಯಾರಿದ್ದಾರೆ ಇಲ್ಲಿ? ಸರ್ಕಾರ ನ್ಯಾಯ ಕೊಡೋರು ಕೋರ್ಟ್ಗೆ ಆದೇಶ ಕೊಟ್ಟು ನೀವು ಸರ್ಕಾರ ನೀವು ಅದು ಒಪ್ತಾ ಇಲ್ಲ ಅಂದ್ರೆ ನಾವ್ ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕು? ಇವಾಗ ಇದು 40 ವರ್ಷದಿಂದ ಇದ್ದಾರೆ. ನೋಟಿಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ, ಕೇಸು ಪೆಂಡಿಂಗ್ ಇದೆ. 2 ದಿವಸ ಮುಂಚೆ ಬಂದು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿರೋದು. ಅಂಗಡಿಗೆಂದು ಬಂದು ನೋಟಿಸ್ ಕೊಟ್ಟಿಲ್ಲ. ಈ ತರ ನೋಟಿಸ್ ಕೊಟ್ಟಿದ್ರೆ ಯಾಕಂದ್ರೆ ಇದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅಂತ ಇರೋದು. ಇದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಇದು ಲೀಗಲ್. ನೀವು ಯು ಹ್ಯಾವ್ ಟೇಕನ್ ದಿ ರೆಂಟ್, ಯು ಹ್ಯಾವ್ ಗಿವನ್ ದಿ ಲೈಸೆನ್ಸ್. ಎವ್ರಿ ಇಯರ್ ದೇ ಹ್ಯಾವ್ ಟೇಕನ್ ದಿ ರೆಂಟ್. ತಿಂಗಳ ಬಂದು ರೆಂಟ್ ತಗೊಂಡು ಹೋಗೋರೆ. ಇವಾಗ ಬಂದು ಫುಟ್ಪಾತ್ ಎನ್ಕ್ರೋಚ್ ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಮೀಟರ್ ಯಾಕೆ ಕೊಟ್ರಿ? ಫುಟ್ಪಾತ್ ಅವ್ರಿಗೆ ಎಲೆಕ್ಟ್ರಿಕ್ ಯಾಕೆ ಕೊಟ್ರಿ? ಕನೆಕ್ಷನ್ ಕೊಡಬಾರ್ದಾಗಿತ್ತು. ನೀವು ಫುಟ್ಪಾತ್ ಅಲ್ಲಿ ಇದ್ರು ನೀವು ಏನು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳೋದಾಯ್ತು. ಕನೆಕ್ಷನ್ ಕೊಟ್ರಿ, ಎಲ್ಲ ಡಾಕ್ಯುಮೆಂಟು ಲೈಸೆನ್ಸ್ ತಗೊಂಡು ಲೈಸೆನ್ಸ್ ಇಶ್ಯೂ ಮಾಡಿ. ಇವಾಗ ನೀವು ನಮಗೆ ಎನ್ಕ್ರೋಚ್ಮೆಂಟ್, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅಂತ ಇದ್ರೆ ನಿಮ್ಮ ಆದೇಶದಲ್ಲಿ ಏನಿದೆ? ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅಂತ ಇರೋದು, ಇಲ್ಲಿಗಲ್ ಶಾಪ್ ಅಂತ ಇರೋದು. ಲೀಗಲ್ ಇವಾಗ ನೀವು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ, ನೀವು ಲೀಗಲ್. ಇವಾಗ ನಮಗೆ ಮನೆಗೂ ಲೈಸೆನ್ಸ್ ಕೊಟ್ಟಿದ್ದೀರಾ, ಟ್ಯಾಕ್ಸ್ ತಗೊಳ್ತಾ ಇದ್ದೀರಾ. ನಾಳೆ ದಿವಸ ಬಂದು ಅದು ಇಲ್ಲಿಗಲ್ ಅಂತ ಮಾಡಿದ್ರೆ ಒಪ್ಕೋಬೇಕಾ ನಾವು? ಫೋರ್ಜರಿ ಮಾಡಿ ಅಂದ್ರೆ ಏನ್ ಫೋರ್ಜರಿ ಮಾಡಿ? ಅವ್ರಿಗೆ ಮಾಡಿ, ಯಾರ ಹತ್ರ ಲೈಸೆನ್ಸ್ ಇದೆ ಅವ್ರಿಗೆ ನೀವು ಕೊಡಬೇಕಾಗಿತ್ತು. ಇಲ್ಲ ಎಂಕ್ರೋಚ್ಮೆಂಟ್ ಮಾಡಿದಾರಾ? 100 ಅಂಗಡಿಯಲ್ಲಿ 200 ಅಂಗಡಿ ಮಾಡ್ಕೊಂಡಿದಾರ. ಅದಕ್ಕೆ ನೀವು ಎಂಕ್ರೋಚ್ಮೆಂಟ್ಗೆ ತೆಗೀರಿ. ಯಾರ ಹತ್ರ ಲೈಸೆನ್ಸ್ ಇದೆ ಬಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಆಮೇಲೆ ನೀವು ಇದು ಮಾಡಿ ಅಂತ ಹೇಳ್ಬೋದಾಯ್ತು. ಇದು ಬಂದು ನೀವು ಹೈಕೋರ್ಟ್ ಆರ್ಡರ್ ಇದೆ ಅಂದ್ರೆ ಹೈಕೋರ್ಟ್ ಇರೋದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಗೆ, ಲೀಗಲ್ ಶಾಪ್ಗೆ ಎನ್ಕ್ರೋಚ್ಮೆಂಟ್ ಮಾಡಿರೋದು ಅಂತ ಇಲ್ಲ. ಇದು ನಾವು ಯಾರ ಹತ್ರ ಕೇಳಬೇಕು? ಇವಾಗ ಹೈಕೋರ್ಟ್ಗೂ ಕೇಳಿದ್ರು ಹೈಕೋರ್ಟ್ ಆರ್ಡ್ರೇ ಒಪ್ತಾ ಇಲ್ಲ ಅಂದ್ರೆ ನಾವ್ ಯಾರ ಹತ್ರ ಕೇಳಬೇಕು ಸ್ವಾಮಿ? ಇವರು ಪಾಪ ದುಡ್ದು ಏನೋ ಮಕ್ಕಳನ್ನ ಮಾಡಿ ಹೋದ್ರು. ಇವಾಗ ಮಕ್ಕಳು ಏನೋ ವ್ಯವಸಾಯ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಕೊಟ್ರೆ ಇವಾಗ ಇವ್ರಿಗೆ ತಿಂಗಳ ಏನೋ ಒಂದು ಜೀವನ ನಡೀತಾ ಇತ್ತು. ಇವಾಗ ಯಾರು ಕೊಡ್ಬೇಕು ಇವ್ರಿಗೆ? ಮಕ್ಕಳಿಗೆ ವ್ಯವಹಾರ ಇಲ್ಲ, ಮಕ್ಕಳಿಗೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಯಾರ ಹತ್ರ ಹೋಗಿ ಕೇಳಬೇಕು? ಏನ್ ಗೌರ್ಮೆಂಟ್ ಏನಾದ್ರು ಕೊಡ್ತಾರ? ನಮ್ಮನೆಗೆ ಯಜಮಾನ್ ಇಲ್ಲ, ನನ್ಗೆ 6 ಜನ ಹೆಣ್ಮಕ್ಳು. ಹೇಳಿಲ್ಲ ಏನಿಲ್ಲ, ಏನಿಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲ ನಮ್ಗೆ, ಗೊತ್ತೇ ಇಲ್ಲ ಏನ್ ಮಾಡೋದು ಅಂತ. ಸಡನ್ಲಿ ಅವ್ರು ಈ ತರ ಮಾಡಿರೋದು. ನಾವು ಏನ್ ಮಾಡೋದು ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಯಾರಿಲ್ಲ ನನ್ಗೆ. ಬ್ಯಾರದು ನಮ್ಗೆ ಏನಾದ್ರು ನಮ್ಮ ಅಂಗಡಿ ಮಾಡಿ ಕೊಡ್ಬೇಕು. ಯಾರು ಹೇಳಿಲ್ಲ, ಏನು ಹೇಳಿಲ್ಲ, ಏನಕ್ಕೆ ಒಂದು ಮಾತು ಅಂದಿಲ್ಲ.